ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಟೈಮ್ ತೊಗೊಂಡೆ ಅನಿಸುತ್ತೆ ನಾನು ಮತ್ತು ವ್ಲಾಗ್ನ ಹಾಕೋಕ್ಕೆ ಅಂತ. ಇವಾಗ ನಾನೊಂದು ಪ್ರ್ಯಾಂಕ್ ಮಾಡೋಣ ಅಂತ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ನಾನು ಥಿಂಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಾನು ರಕ್ಷಿ ಬರ್ತಾರೆ ಏನಾದ್ರು ಹೇಳ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ರಕ್ಷಿ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಹೀಗೇ ಆಗ್ತಾ ಇತ್ತು. ಸೊ ಕೊನೆಗೆ ಬಂದರು, ಮಾತಾಡ್ತಾಯಿದ್ದೀವಿ ನಾವು. ಜಸ್ಟ್ ನೋಡಿ ಹೇಗಿದೆ ಆ್ಯಕ್ಟಿಂಗ್ ಅಂತ. ಯಾವಾಗಲೇ ಎಷ್ಟು ಸರಿ ಆಯ್ತು ಕರ್ತದ ಅವನೇ ಓವ ಅಂತಿಲ್ವ ಅವಾಗಲೇ ಅಂತ ನಾನು ಪಬ್ಜಿ ಆಡ್ತಿದ್ದೆ ಕಣೆ. ಏನಾಯ್ತು? ಯಾವಾಗ ಕರೆದೆ? 3 ಸರಿ ಕರೆದಿದ್ದೀನಿ. ಯಾವಾಗ ಕರೆದಿದ್ದೆ? ಅಕ್ಷು ನಿಂಗೆ ಕೇಳಿಸಿಲ್ಲ ಅಂದ್ಲೆ? 3 ಸರಿ ಕರೆದಿರೋದು ನಾನು 3 ಸರಿ ಕರೆದಿದ್ದು ನಿಂಗೆ ಕೇಳಿಸಿಲ್ಲ. ರೆಸ್ಪೆಕ್ಟೇ ಇಲ್ಲ ಗುರು ನನಗೆ. ನಿನಗೂ ಓದ್ತೆ ಆ್ಯಕ್ಚುಲಿ ರಕ್ಷಿ ಇವತ್ತು ಬೇಡ ಪ್ರ್ಯಾಂಕ್ ಮಾಡೋದು, ಸುಮ್ಮನೆ ಆಗ್ತಾ ಇಲ್ಲ ಅಂದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅವನು ಲೈಕ್ ರಿಯಾಕ್ಟ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಬೇಡ 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 ಅಂತ ಅಂತಿದ್ರು. ಸೊ ಹಾಗಾಗಿ ಓಕೆ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡಲೇಬೇಕು ಅಂತ ನಾನು ಥಿಂಕ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಲೆಟ್ಸ್ ಡೂ ಇಟ್. ಓಕೆ, ಸಕ್ಸಸ್ಫುಲಿ ಮಾಡೋಣ. ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನೀನು ಹಾಗೆ ಮಾಡು, ನಾನು ಹೀಗೆ ಮಾಡ್ತೀನಿ, ಇಲ್ಲ ನೀನು ಹಾಗೆ ಮಾಡಬೇಡ ಇದನ್ನೇ ಮಾಡು ಅಂತ ಇಬ್ಬರೂ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಅದು ವರ್ಕೌಟೇ ಆಗ್ತಾಯಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇದು ಇಮಿಡಿಯೇಟಾಗಿ ಮಾಡಿರೋದು. ಸೊ ಹಾಗಾಗಿ ಆನ್ ಸ್ಪಾಟ್ ಮಾತಾಡಿರೋದು ಎಲ್ಲದನ್ನು ನಾನು ವಿಡಿಯೋ ಶೂಟ್ ಆಗಿದೆ. ಅದು ಒಂದು ಮೂಲೆಯಲ್ಲಿ ದೂರ ಇಟ್ಟಿದ್ದೀನಿ, ನಾನು ಝೂಮ್ ಮಾಡಿ ತೋರಿಸ್ತಾ ಇರೋದು ನಿಮಗೆ ನಾನು ಇವಾಗ. ಇದ್ರೆ ಆತಷ್ಟೇ. ಯಾವಾಗ ಕರೆದೆ ನೀನು? ನಾನು ಏನಾರು ಹೇಳ್ತೀನಿ ಬಾ ಅಂತ ನನ್ನ ಮನಸ್ಸಲ್ಲಿ ಇರೋದನ್ನ ಏನಾರು ಹೇಳ್ತೀನಿ ಅಂದರೆ ಒಂದ್ಸರಿ ಯಾರು ಬರ್ತೀಯಾ ನೀನು? ಹೇಳಿ ಹೇಳಿ ಸಾಕಾಗುತ್ತೆ ನನಗೆ. ನನ್ನ ಮನಸ್ಸಲ್ಲಿ ಏನೈತೆ ಅಂತ ಕೇಳಿ ಫಸ್ಟು. ಹಾಂ? ನಾನು ಆ ಕಡೆಗೊಂದು ವಿಂಡೋ ಸೈಡ್ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿದೆ. ಬಟ್ ಅದು ಕವರ್ ಆಗಿಬಿಟ್ಟಿದೆ, ಕ್ಲಿಯರಾಗಿ ಬಂದಿಲ್ಲ ಅದು. ಸೊ ಹಾಗಾಗಿ ಅದು ಆ ವಿಡಿಯೋ ಅಪ್ಲೋಡ್ ಪಿಪ್ ಅಟ್ಯಾಚ್ ಮಾಡಿ ಮಾಡೋಕ್ಕಾಗಿಲ್ಲ ಅದನ್ನ. ಏನಾಗೈತಿ? ಹಾಂ, ಹಂಗೆ ನೋಡತ್ತಿದ್ದಿ ಮುಚ್ಚಿಡ್ತಲ್ಲಿ.
ಆ್ಯಕ್ಚುಲಿ ದೆವ್ವ ಬಂದಿರೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಪ್ರ್ಯಾಂಕ್ ಮಾಡ್ತಾ ಮಾಡ್ತಾ ಅದು ಏನೇನೋ ಆಗೋಯ್ತು. ಸೊ ಅಟ್ಲೀಸ್ಟ್ ಮಾಡೋಣ ಅಂತ ಸುಮ್ಮನೆ ಏನೋ ಮಾಡ್ತಾಯಿದ್ದೀನಿ. ಬೆಡ್ಡಾಳ್ ಮಾಡ್ತಿದ್ದೀನಿ. ಮುಟ್ಬೇಡ. ತೆಗಿ. ಯಾರು ಏನು ಕೇಳ್ತಾ ಇಲ್ಲ ಗಾಯ್ಸ್. ಎಷ್ಟು ಬೇಜಾರಾಗುತ್ತೆ ಅಂದರೆ ಯಾರು ಒಂದು ಮಾಡ್ತಾಯಿದ್ದೀನಿ ಅಂದರೆ ಏನೋ ರೆಸ್ಪಾನ್ಸ್ ಮಾಡಬೇಕು. ನಮ್ಮ ಅಣ್ಣ ಅಂತೂ ಹೊರಗಡೆ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವ್ನಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೋಗಿ ಅದು ನಾನೇ ಪ್ರ್ಯಾಂಕ್ ಹೋಗ್ಬಿಡ್ತೀನಾ ಅಂತ ಅನ್ನಿಸ್ತು ಅಂದರೆ ಹೇಳಿ. ಬಟ್ ಅಂದರೂ ಏನೋ ಒಂದು ನೆಕ್ಸ್ಟು ಮತ್ತೇನು ಸ್ಟಾರ್ಟ್ ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ನಾನು. ಮತ್ತೇನು ಸ್ಟಾರ್ಟ್ ಮಾಡ್ತೀನಿ ಥಿಂಕ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಏನು ಮಾಡಲಿ ಅವ್ನು ಬಂದು ನಾನು ಕೇಳಬೇಕು ಅಂತ. ನೆಕ್ಸ್ಟು ಅವ್ನು ಬಂದು ನನ್ನ ಹತ್ರ ರಂಸಿ ಅಂದರೆ ನನಗೆ ಸಮಾಧಾನ ಮಾಡಿಬಿಟ್ಟು ಮಾತಾಡ್ತಾ ಇದ್ದ. ಆ ಟೈಮಲ್ಲಿ ಇವಾಗ ನಾನು ಏನು ಇಟ್ಟಿದ್ದೀನೋ ಈ ಕ್ಯಾಮ್ರಾದಿಂದ ಅವನಿಗೆ ಕಾಣಿಸ್ತಾ ಇಲ್ಲ ಮೊಬೈಲ್ ಇಟ್ಟಿರೋದು. ಸೊ ಆ ಶಾಟು ಮಿಸ್ ಆಗೋದಿಲ್ಲ. 1 ಸೆಕೆಂಡ್ ಪ್ರ್ಯಾಂಕ್ ಅದೆಲ್ಲ ಪ್ರ್ಯಾಂಕ್ ಅಲ್ಲ, ಮುಚ್ಚಿಡದ ತನ್ಕೊಂಡೆ ನಿನಗೆ. ಇಲ್ಲೊಂದು ಲುಕ್ ಕೊಟ್ಟೆ ಮುದ್ದು ನಾನು ಅವನಿಗೆ. ಕೇಳು. ನಾ ಅನ್ಬೇಕು ಅನ್ಕೊಂಡಿದ್ದೆ, ಸುಮ್ಮನೆ ಬೇಜಾರಾಗ ನಾಗೋಲಿ ತರ ನೋಡತ್ತೋಳು ಹಿಂಗೆ. ನಿಜವಾಗ್ಲೂ ನಾನು ಟ್ರೈ ಮಾಡಿದೆ ಬಟ್ ಆಗಲಿಲ್ಲ. ಇದು ನನ್ನ ಒಂದು ಫಸ್ಟ್ ಪ್ರಯತ್ನದ ಪ್ರ್ಯಾಂಕ್. ಅದು ಹೆಂಗಾಯ್ತೋ ಗೊತ್ತಿಲ್ಲ. ವಿಡಿಯೋ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿದ್ವಿ. ಇವನು ಹೋಗಿ ಹೊರಗಡೆ ನಿಂತ್ಕೊಂಡ ಬರ್ತಾನೆ ಇಲ್ಲ. ಹಂಗಲ್ಲ, ಹೇಳಿದಲ್ಲ ನೀನು ಆ ತರ ಟ್ರೈ ಮಾಡಬೇಕು. ಇಬ್ರು ಒಳಗಡೆ ಇದ್ದು ಪ್ರ್ಯಾಂಕ್ ಏನಾದ್ರು ಮಾಡಿದ್ರೆ ಗೊತ್ತಾಗದು. ಇಲ್ಲ ನಾನು ಅದೇ ಹೇಳ್ದೆ ಅವನಿಗೆ. ಇನ್ನು ಒಳಗಡೆ ಇದ್ದು ಏನೋ ಇದು ಮಾಡ್ದ ನಂಗೆ ಇಬ್ರು ಎದುರ್ಕೊಂಡು. ಇಲ್ಲ, ಅದನ್ನ ಹೇಳಿದ್ರೆ ಅವನು ನಾನು ಕೊಟ್ಟಿದ್ದ ಪ್ಲಾನ್ ಬೇರೆ, ಇವಳು ಎಕ್ಸಿಕ್ಯೂಟ್ ಮಾಡಿದ್ ಬೇರೆ. ಇವಳು ಈ ಪ್ಲಾನ್ ಹೇಳಿದ್ರೆ ನಾನು ಒಳಗೆ ಇರ್ತಿದ್ದೆ ಅಷ್ಟೇ. ಈಗ ಇದು ಆ್ಯಕ್ಚುಲಿ ನಂಗೆ ಹುಷಾರಿಲ್ಲ, ಬೇಡ ಇವತ್ತು ಅಂತ ಹೇಳ್ದ ಇವನು. ಬಟ್ ಅಂದರೂ ನಾನು ಮಾಡಿದೆ. ವಾಯ್ಸ್ ಕೇಳಿಸಿದೇನೋ ಇಲ್ಲೋ ಗೊತ್ತಿಲ್ಲ, ಬಟ್ ಏನೋ ಒಂದು ಪ್ರಯತ್ನ ಮಾಡಿದೆ. ಫಸ್ಟ್ ಪ್ರ್ಯಾಂಕು ನಿಂಗೆ ಹೆಂಗೆ ಅನ್ಸು? ನಾನು ಮಾಡ್ತೀನಿ ಅಂತ ಫಸ್ಟಿಗೆ ಮಾಡ್ತೀನಿ ಏನೋ ಪ್ಲಾನ್ ಮಾಡಿದ್ವಿ. ಪ್ಲಾನ್ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಿದ್ರೆ ಆಗ್ತಾ ಇತ್ತು. ನೀನು ಅಲ್ಲೊಂದು ಸ್ವಲ್ಪ ಫೇಲ್ ಆದೆ. ಅದನ್ನ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಏನಿತ್ತು ಗೊತ್ತಾ? ಏನು ಹೇಳಮ್ಮ ನೀನೆ? ಇನ್ನೊಂದು ದಿವಸ ಎಕ್ಸಿಕ್ಯೂಟ್ ಮಾಡೋಣ. ಅದು ನನಗೆ ಗೊತ್ತೇ ಆಗಿದ್ದು. ಮತ್ತೇನು ಹೇಳೋದು? ರಿಯಲಿಸ್ಟಿಕ್ ಆಗಿ ಬರ್ಬೇಕದು. ಸೊ ಯಾವ ಅಷ್ಟೇ ಗೈಸ್. ನೆಕ್ಸ್ಟು ಯಾವ ಥರದ ಪ್ರ್ಯಾಂಕು ಏನು ಅಂತ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇರಿ. ಓಕೆನಾ? ಬಾಯ್ ಬಾಯ್.